ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಸಂಡೇ ಅಂತ ಸ್ವಲ್ಪ ಲೇಟಾಗಿದೆ. ಇಲ್ಲಿ ಟಿಫನ್ಗೆ ರೆಡಿ ಮಾಡ್ತಾ ಇದ್ದೀನಿ. ಗಿರ್ಮಿಟ್ಟು ಮಿರ್ಚಿ ಬಜ್ಜಿ ಮಾಡಬೇಕು ಅಂತ ಒಂದು ಪಾತ್ರೆಗೆ ಎಣ್ಣೆನ ಹಾಕ್ಕೊಂಡು, ಸಾಸಿವೆ ಜೀರಿಗೆನ ಹಾಕ್ಕೊಂಡು, ಕರಿಬೇವು ಕೊತ್ತಂಬರಿನ ಹಾಕ್ಕೊಂಡು, ಕಟ್ ಮಾಡಿರೋ ಈರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಕಲಸಿ, ಅದಕ್ಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಸ್ವಲ್ಪ ನೀರನ್ನು ಹಾಕಿ ಕುದಿಲಿಕ್ಕೆ ಬಿಟ್ಟೆ. ಈ ಕಡೆ ಪುಟಾಣಿ ಹಿಟ್ಟನ್ನು ರೆಡಿ ಮಾಡಿಕೊಂಡೆ. ಒಂದು ಬೌಲಲ್ಲಿ 4 ಸ್ಪೂನು ಕಡಲೆ ಹಿಟ್ಟು, ಸ್ವಲ್ಪ ಜೀರಿಗೆ, ಸ್ವಲ್ಪ ಅಜ್ವೈನ್, ಸ್ವಲ್ಪ ಸೋಡಾ, ಸ್ವಲ್ಪ ಉಪ್ಪು, 1 ಸ್ಪೂನ್ ಜೋಳದ ಹಿಟ್ಟು, 1 ಸ್ಪೂನು ಅಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮಿರ್ಚಿ ಬಜ್ಜಿಗೆ ರೆಡಿ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪನೇ ನೀರು ಹಾಕಿಬಿಟ್ಟು ಈ ಥರ ಕಲಿಸ್ತಾ ಇದ್ದೀನಿ. ರನ್ನಿಂಗ್ ಫ್ಲೋ ಇರಬೇಕು ಹಿಟ್ಟು. ಮೆಣಸಿನ್ಕಾಯಿನ ಎದ್ದಿದ್ರೆ ಹಿಡ್ಕೊಳ್ಳುವಷ್ಟು ತೆಳ್ಳಗೆ ಇರಬೇಕು. ಇದನ್ನು ರೆಡಿ ಮಾಡಿಬಿಟ್ಟು ಇವಾಗ ಒಂದು ಅರ್ಧ ಗಂಟೆ ನೆನೆಲಿಕ್ಕೆ ಬಿಟ್ಟೆ. ಅಷ್ಟರಲ್ಲಿ ಆರವ್ಗೆ ಈಶಾನ್ಗೆ ಸ್ನಾನ ಮಾಡಿಸಿ ಅವ್ರಿಗೆ ಕೂಡ ರೆಡಿ ಮಾಡಿದೆ. ಅವರಿಗೆ ಟಿಫನ್ಗೆ ಚುಮ್ಮರಿ ಸೂಸ್ಲ ಮಾಡಿದ್ದೆ. ಅವರು ಕೂಡ ಟಿಫನ್ ಮಾಡಿಬಿಟ್ಟು ಟಿ ವಿ ನೋಡ್ತಾ ಕೂತಿದ್ರು. ನಾ ಅಷ್ಟರಲ್ಲಿ ಹಿಟ್ಟು ನೆನೆದಿತ್ತು ಅಲ್ವಾ, ಅದಕ್ಕೆ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೆ. 2 ಸ್ಪೂನು ಬಿಸಿ ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ಕಲಿಸಿ ಇಲ್ಲಿ ಬಜ್ಜಿನ ಬಿಟ್ಕೊಳ್ತಾ ಇದ್ದೀನಿ. ಬಿಸಿ ಎಣ್ಣೆನ ಹಿಟ್ಟಿಗೆ ಹಾಕೊಳ್ಳೋದು ಮೇನ್ ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ. ಬಜ್ಜಿನ ಮಾಡಿಬಿಟ್ಟು ನಾನು ಈ ಕಡೆ ಚುಮ್ಮರಿನೂ ಕೂಡ ಕಲಿಸ್ಕೊಂಡು ಗಿರ್ಮಿಂಟನ್ನು ರೆಡಿ ಮಾಡಿದೆ. ಇದು ಫುಲ್ ವಿಡಿಯೋ ಮಿಸ್ಟರ್ ಆ್ಯಂಡ್ ಮಿಸಸ್ ಜೋಶಿ ಲಾಗ್ಸ್ ಅನ್ನೋ ಯೂಟ್ಯೂಬ್ ಚಾನಲಲ್ಲಿದೆ. ಒಂದು ಸತಿ ಹೋಗ್ಬಿಟ್ಟು ಚೆಕ್ ಮಾಡಿ. ಇನ್ನು ಹೊಸ ವಿಡಿಯೋಗಾಗಿ ನನ್ನ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ರೆಸಿಪಿ, ಹೊಸ ರುಟೀನೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ ಎಲ್ರಿಗೂ. ಟೇಕ್ ಕೇರ್. ಬಾಯ್ ಬಾಯ್.